ವೀಕ್ಷಕರಿಗೆಲ್ಲ ನಮಸ್ಕಾರ. ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಉಪ್ಪಿನ ದೀಪದ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ಉಪ್ಪಿನ ದೀಪದ ಮಹತ್ವವೇನು, ಉಪ್ಪಿನ ದೀಪ ಹಚ್ಚುವುದರ ಕಾರಣವೇನು, ಯಾವೆಲ್ಲ ಸಮಸ್ಯೆಗಳಿಗೆ ಉಪ್ಪಿನ ದೀಪವನ್ನು ಹಚ್ಚುತ್ತಾರೆ, ಹಾಗೆ ಯಾವ ಸಮಯದಲ್ಲಿ ಉಪ್ಪಿನ ದೀಪವನ್ನು ಹಚ್ಚಬೇಕು, ಹಾಗೆ ಯಾವ ದಿನ ಉಪ್ಪಿನ ದೀಪವನ್ನು ಹಚ್ಚಬೇಕು ಅನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಯಾವ ಕಾರಣಗಳಿಗೆ ಉಪ್ಪಿನ ದೀಪವನ್ನು ಹಚ್ಚಬೇಕು ಎನ್ನುವುದನ್ನು ತಿಳಿದುಕೊಳ್ಳೋಣ. ಯಾರ ಮನೆಯಲ್ಲಿ ದಾರಿದ್ರ್ಯ ಇರುತ್ತೋ, ಹಣಕಾಸಿನ ಸಮಸ್ಯೆ ಇರುತ್ತೋ, ಸಾಲದ ಸಮಸ್ಯೆ ಇರುತ್ತೋ, ಆರೋಗ್ಯ ಸಮಸ್ಯೆ ಇರುತ್ತೋ, ಅತ್ತೆ ಸೊಸೆ ಜಗಳ, ಗಂಡ ಹೆಂಡತಿ ಜಗಳ, ಮಕ್ಕಳು ಮಾತು ಕೇಳದಿರುವುದು, ಮನೆಯಲ್ಲಿ ನೆಮ್ಮದಿ ಇಲ್ಲದಿರುವುದು, ಎಷ್ಟೇ ದುಡಿದರೂ ಕೈಯಲ್ಲಿ ಕಾಸು ನಿಲ್ಲದೇ ಇರುವುದು, ಅನಾವಶ್ಯಕ ಖರ್ಚುಗಳಾಗುತ್ತಿದ್ದರೆ, ಇವುಗಳಲ್ಲದೆ ಮುಖ್ಯವಾಗಿ ಧನಪ್ರಾಪ್ತಿಗಾಗಿ ಅಂದರೆ ತುಂಬ ಹಣಕಾಸಿನ ಸಮಸ್ಯೆ ಇರುವವರು ಈ ದೀಪಾರಾಧನೆಯನ್ನು ಮಾಡುತ್ತಾರೆ. ತುಂಬ ಹಣಕಾಸಿನ ಸಮಸ್ಯೆ ಇರುವವರು, ಸಾಲಬಾಧೆ ಇರುವವರು, ಅಂತಹವರು ಮುಖ್ಯವಾಗಿ ಈ ಉಪ್ಪಿನ ದೀಪಾರಾಧನೆಯನ್ನು ಮಾಡುತ್ತಾರೆ. ಇನ್ನು ಎರಡನೆಯದಾಗಿ ಯಾವ ದಿನ ಹಚ್ಚಬೇಕು, ಯಾವ ಸಮಯದಲ್ಲಿ ಹಚ್ಚಬೇಕು, ಯಾವ ಥರ ಹಚ್ಚಬೇಕು ಅನ್ನುವುದನ್ನು ನೋಡುವುದಾದರೆ, ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ಇರುವವರು 3 ಶುಕ್ರವಾರ ಭಕ್ತಿಯಿಂದ ಸಂಕಲ್ಪವನ್ನು ಮಾಡಿಕೊಂಡು ದೀಪವನ್ನು ಹಚ್ಚಬೇಕಾಗುತ್ತದೆ, ಉಪ್ಪಿನ ದೀಪವನ್ನು. ಇನ್ನು ಉಪ್ಪಿನ ದೀಪವನ್ನು ಶುಕ್ರವಾರ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಬೇಕಾಗುತ್ತದೆ. ಸೂರ್ಯೋದಯ ಆಗುವುದಕ್ಕೂ ಮುಂಚೆ ಎದ್ದು ತಲೆ ಸ್ನಾನವನ್ನು ಮಾಡಿಕೊಂಡು ಮಡಿಬಟ್ಟೆಯನ್ನು ಉಟ್ಟು ಭಕ್ತಿಯಿಂದ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಸಂಕಲ್ಪವನ್ನು ಮಾಡಿಕೊಂಡ ಆದ ಮೇಲೆಯೇ ದೀಪವನ್ನು ಹಚ್ಚಬೇಕು. ಅದು ಎಂಥದ್ದೇ ಕಷ್ಟ ಇರಲಿ, 3 ಶುಕ್ರವಾರ ಹಚ್ಚುತ್ತಿದ್ದಂತೆ ಕಷ್ಟಗಳೆಲ್ಲ ನೀರಿನಂತೆ ಕರಗಿ ಹೋಗುತ್ತವೆ. ಉಪ್ಪಿನ ದೀಪವನ್ನು ಹಚ್ಚುವಾಗ ಯಾವ ನಿಯಮಗಳನ್ನು ಪಾಲಿಸಬೇಕು ಎಂಬ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋಣ. ಈ ಉಪ್ಪಿನ ದೀಪವನ್ನು ಮನೆಯ ಹೆಣ್ಣು ಮಕ್ಕಳು ತಲೆ ಸ್ನಾನ ಮಾಡಿ ಸೂರ್ಯೋದಯಕ್ಕೂ ಮುಂಚೆ ಈ ದೀಪವನ್ನು ಹಚ್ಚಬೇಕು, ಅಥವಾ ಸಂಜೆಯಾದರೂ ಹಚ್ಚಬಹುದು, ಗೋಧೂಳಿ ಲಗ್ನದಲ್ಲಿ. ಬೆಳಗಿನ ಜಾವ ಸೂರ್ಯೋದಯಕ್ಕೂ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಿದರೆ ತುಂಬ ಶ್ರೇಷ್ಠ. ಹಾಗೆ ಬಹು ಶೀಘ್ರವಾಗಿ ಸಂಕಲ್ಪಗಳು ಈಡೇರುತ್ತವೆ. ಹಣಕಾಸಿನ ಸಮಸ್ಯೆ ಇದ್ದರೆ ಬೇಗನೆ ಕಳೆಯುತ್ತದೆ. ಹಾಗೆ ಆವತ್ತಿನ ದಿನ 2 ಟೈಮ್ ಅಲ್ಲೂ ಅಂದರೆ 2 ಸಮಯದಲ್ಲೂ ಕೂಡ, ಅಂದರೆ ಬೆಳಗ್ಗೆ ಮತ್ತು ಸಂಜೆ 2 ಟೈಮಲ್ಲೂ ದೀಪವನ್ನು ಹಚ್ಚಬಹುದು. ಇನ್ನು ಬೆಳಗ್ಗೆ ಮತ್ತು ಸಂಜೆ 2 ಟೈಮಲ್ಲೂ ದೀಪವನ್ನು ಹಚ್ಚುವುದರಿಂದ ಇನ್ನೂ ಬೇಗ ನಿಮ್ಮ ಕೋರಿಕೆಗಳು ಈಡೇರುತ್ತವೆ. ಇನ್ನು ಉಪ್ಪಿನ ದೀಪ ಹಚ್ಚೋದು ಹೇಗೆ ಅಂದರೆ, ಮೊದಲಿಗೆ ಒಂದು ತಟ್ಟೆಯನ್ನು ತೆಗೆದುಕೊಳ್ಳಬೇಕು. ಹಿತ್ತಾಳೆ ತಟ್ಟೆ ಆಗಲಿ ಅಥವಾ ಮಣ್ಣಿನ ತಟ್ಟೆಯಾಗಲಿ ಅಥವಾ ಬೆಳ್ಳಿಯ ತಟ್ಟೆಯಾಗಲಿ, ಯಾವುದಾದರೂ ಒಂದು ತಟ್ಟೆಯನ್ನು ತೆಗೆದುಕೊಳ್ಳಬೇಕು. ನಂತರ 2 ದೀಪಗಳನ್ನು ತೆಗೆದುಕೊಳ್ಳಬೇಕು. 2 ದೀಪಕ್ಕೂ ನೋಡಿ, ಇಲ್ಲಿ ವಿಡಿಯೋದಲ್ಲಿ ನೋಡಿಸಿರುವ ಹಾಗೆ ಅರಿಶಿನವನ್ನು ಹಚ್ಚಬೇಕು. ಅರಿಶಿನವನ್ನು ಹಚ್ಚುವುದಕ್ಕೂ ಮುನ್ನ ನೀರಿನಲ್ಲಿ ಚೆನ್ನಾಗಿ ತೊಳೆಯಬೇಕು. ಸಾಧ್ಯವಾದರೆ ಗೋಮೂತ್ರ ಮತ್ತು ರೋಸ್ ವಾಟರ್ ಅಂದರೆ ಗುಲಾಬಿ ಜಲ, ಇದರಿಂದ ಶುದ್ಧೀಕರಿಸಬಹುದು. ಒಂದು ತಟ್ಟೆ ಮತ್ತು 2 ದೀಪ, 3ಕ್ಕೂ ಸಮನಾಗಿ ಅರಿಶಿನವನ್ನು ಹಚ್ಚಬೇಕು. ಹಚ್ಚಿದ ನಂತರ ಕುಂಕುಮವನ್ನು ಹಚ್ಚಬೇಕು. ನಂತರ ಅರಿಶಿನ ಉಜ್ಜಿದ ಒಂದು ತಟ್ಟೆಗೆ ಉಪ್ಪನ್ನು ಹಾಕಬೇಕು, ಕಲ್ಲುಪ್ಪನ್ನು ಹಾಕಬೇಕು. ಯಾವುದೇ ಕಾರಣಕ್ಕೂ ಪುಡಿ ಉಪ್ಪನ್ನು ಹಾಕಬಾರದು. ಕಲ್ಲುಪ್ಪನ್ನು ಹಾಕಿರುವ ತಟ್ಟೆಗೆ ನೋಡಿ, ವಿಡಿಯೋದಲ್ಲಿ ತೋರಿಸಿರುವ ಹಾಗೆ 2 ದೀಪಗಳನ್ನು ಇಟ್ಟು ಅರಿಶಿನ, ಕುಂಕುಮ, ಹೂವನ್ನು ಇಟ್ಟು ಅಲಂಕರಿಸಬೇಕು. ಹಾಗೆ ಹತ್ತಿಯಿಂದ ಮಾಡಿದ ಬತ್ತಿಯನ್ನು ಹಾಕಬೇಕು. 2 ಬತ್ತಿಯನ್ನು ತೆಗೆದುಕೊಂಡು ಅದನ್ನು ಒಂದನ್ನಾಗಿ ಮಾಡಿ ಹಚ್ಚಬೇಕು. ಅಂದರೆ 2 ಬತ್ತಿಯನ್ನು ಸೇರಿಸಿ 1 ಬತ್ತಿಯನ್ನಾಗಿ ಹಚ್ಚಬೇಕು. ಉಪ್ಪಿನ ದೀಪಕ್ಕೆ ಎಳ್ಳೆಣ್ಣೆ ತುಂಬ ಶ್ರೇಷ್ಠವಾಗಿರುತ್ತದೆ. ಹಾಗೆ ಸಾಧ್ಯವಾದರೆ ತುಪ್ಪದಲ್ಲಿಯೂ ಕೂಡ, ತುಪ್ಪವನ್ನು ಹಾಕಿ ಕೂಡ ದೀಪವನ್ನು ಹಚ್ಚಬಹುದು. ಸುಗಂಧಭರಿತ ಹೂಗಳಿಂದ ದೀಪವನ್ನು ಅಲಂಕರಿಸಿದರೆ ಲಕ್ಷ್ಮೀ ದೇವಿ ತುಂಬ ಇಷ್ಟಪಡುತ್ತಾಳೆ. ಇಲ್ಲವಾದರೆ ಕೆಂಪು ಹೂಗಳಿಂದ ಅಲಂಕರಿಸಿ. ಗುಂಡು ಮಲ್ಲಿಗೆ, ಗೇದಿಗೆ, ಜಾಜಿ, ಸಂಪಿಗೆ ಇಂತಹ ಹೂಗಳಿಂದ ದೀಪವನ್ನು ಅಲಂಕರಿಸಿ. ಈ ಉಪ್ಪಿನ ದೀಪವನ್ನು ಐಶ್ವರ್ಯ ದೀಪ ಅಂತಲೂ ಕರೆಯುತ್ತಾರೆ. ಉಪ್ಪಿನ ದೀಪವನ್ನು ಹಚ್ಚುವಾಗ ಪಾಲಿಸಬೇಕಾದ ನಿಯಮಗಳು: ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಸೇವಿಸಬಾರದು. ಯಾವುದೇ ಕಾರಣಕ್ಕೂ ಹೋಟೆಲಿಂದ ತಂದು ಕೂಡ ಸೇವಿಸಬಾರದು. ಎಷ್ಟು ವಾರ ಉಪ್ಪಿನ ದೀಪ ಹಚ್ಚುತ್ತೀರೋ ಅಷ್ಟು ವಾರವೂ ಕೂಡ ಮಾಂಸಾಹಾರವನ್ನು ನಿಷೇಧಿಸಬೇಕಾಗುತ್ತದೆ. ನೀವು ಎಷ್ಟು ಶ್ರದ್ಧಾಭಕ್ತಿಯಿಂದ ದೀಪಾರಾಧನೆಯನ್ನು ಮಾಡುತ್ತೀರೋ ಅಷ್ಟೇ ಬೇಗ ಲಕ್ಷ್ಮೀ ಕೃಪೆಗೆ ಪಾತ್ರರಾಗುತ್ತೀರಿ. ಇನ್ನು 3 ವಾರ ಮಾಡಿದ ನಂತರ ಉಪ್ಪನ್ನು ಯಾರೂ ತುಳಿಯದೇ ಇರುವ ನಿರ್ಜನ ಪ್ರದೇಶದಲ್ಲಿ ಹಾಕಿ ಬನ್ನಿ. ಪ್ರತಿ ವಾರವೂ ಉಪ್ಪನ್ನು ಬದಲಿಸಬೇಕಾಗುತ್ತದೆ. ಬದಲಿಸಿದ ಉಪ್ಪನ್ನು ಶೇಖರಿಸಿ
ಕೊನೆಯ ವಾರದ ದಿನ ಯಾರೂ ತುಳಿಯದ ನಿರ್ಜನ ಪ್ರದೇಶದಲ್ಲಿ ಹಾಕಬೇಕಾಗುತ್ತದೆ. ಈ ರೀತಿ ಮಾಡುವುದರಿಂದ ಅಷ್ಟಲಕ್ಷ್ಮಿಯರ ಅನುಗ್ರಹ ಸಿಗುತ್ತದೆ. ಅತಿ ಶೀಘ್ರವಾಗಿ ಸಮಸ್ಯೆಗಳಿಂದ ಹೊರಬರಬೇಕೆಂದರೆ 5 ವಾರ ಆದರೂ ಉಪ್ಪಿನ ದೀಪವನ್ನು ಹಚ್ಚಬಹುದು. ಹಾಗೆ ಎಷ್ಟು ವಾರ ಹಚ್ಚುತ್ತೀರೋ ಅಷ್ಟು ವಾರವೂ 2 ಸಮಯದಲ್ಲಿ ಪೂಜೆಯನ್ನು ಮಾಡುವುದರ ಮೂಲಕ ಕೂಡ ಸಮಸ್ಯೆಗಳಿಂದ ಅತಿ ಬೇಗ ಹೊರಬರಬಹುದು. ವೀಕ್ಷಕರೇ, ಇವತ್ತಿನ ಮಾಹಿತಿ ಇದಾಗಿತ್ತು. ಮತ್ತಷ್ಟು ಈ ಥರದ ಮಾಹಿತಿಗಳಿಗಾಗಿ ಈ ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ. ಧನ್ಯವಾದಗಳು.